ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮೇಲ್ಗಡೆಯಿಂದ ಮಾಡ್ತಾ ಇದ್ದೀನಿ. ಟೆರೆಸ್ ಮೇಲೆ ಬಂದಿದ್ದೀವಿ. ಇಲ್ಲಿ ಇವತ್ತು ನನ್ನ ತಂಗಿ ಬರ್ಡೇ ಇದೆ, ಅದು ಸೆಲೆಬ್ರೇಷನ್ ಇವತ್ತು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ತಮ್ಮ ಅವರೆಲ್ಲ ಬಂದಿದ್ದಾರೆ. ಬಲೂನ್ ಡೆಕೋರೇಷನ್ ಆಗಿರ್ಬೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಏನು ಅಂತಂದ್ಬಿಟ್ಟು. ನಿಮಗೆ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲೀಸ್ ಹೋಗಿ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ ಇವಾಗ ನಾನು ವ್ಲಾಗಲ್ಲಿ. ನಿಶು ಬಂದು ಮಲಗಿದ್ದಾನೆ, ಅವನ್ನ ಮಲಗಿಸ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಅವನ್ನ 3:30 ಆ ಟೈಮಿಗೆ 3 o'clock ಆ ಟೈಮಿಗೆ ಮಲಗಿಸ್ದೆ. ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದೆ. ನನ್ನ ತಮ್ಮ ಹೌಸ್ಕೊತಾ ಇದ್ದಾನೆ ಹೋಗಿ ಹೋಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಹೆಂಗೆ ಹೌಸ್ಕೊತಾ ಇದ್ದಾನೆ ಕ್ಯಾಮ್ರಾಗೆ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು. ಇವಾಗ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ, ತೋರಿಸ್ತೀನಿ. ಬರ್ಡೇಗಲ್ಲಿ ಇಲ್ಲೇ ನಿಂತಿದ್ದಾಳೆ. ಲೈಟ್ ಹಾಕು, ಲೈಟ್ ಹಾಕ್ರೋ. ಎಲ್ಲ ಹಾಕ್ತೀರಾ ಬಲೂನ್ನ? ಹೆಂಗೆ ಮಾಡ್ತೀರಾ? ಹಿಂಗ ಪ್ಲಾಸ್ಟರ್ ಅಂಟ್ಕೋಬೇಕಲ್ಲ, ಸ್ಟಿಕ್ಕರ್ದಿದು. ಮಾಡಿದೆ ಹಂಗವೇ ಸೈಡಲ್ಲಿ ಒಂಚೂರು ನಿಂತವನೇ, ಸೈಡಲ್ಲಿ ನಿಂತಿದ್ದ ಓಡೊಂಟದ. ಈ ಬ್ಯಾಕ್ ಗ್ರೌಂಡ್ಗೆ ಬೇಕು ಅಂದ್ಬಿಟ್ಟು ಆ ಕಲರ್ ಡ್ರೆಸ್ ತಗೊಂಡೆ ನೀನು. ನಾನು ಈಗ ವಿಡಿಯೋ ಕ್ಲಿಕ್ ಮಾಡ್ತಿದ್ದಾನೆ. ಲೈಟ್ ಆಫ್ ಮಾಡಿರೋದ್ನಾ? ಹೌದಾ? ಫ್ರೆಂಡ್ಸ್, ಇಲ್ಲಿ ನನ್ನ ತಮ್ಮ ತಂಗಿ ಅವ್ರು ಸೇರ್ಕೊಂಡು ಈಗ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇವನೇ ಇದಾನಲ್ಲ ನಮ್ಮ ಆಂಟಿ ಮಗ ಚಂದು ಅಂತ, ಅವನೇ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇರೋದು. ಆ ಬರ್ಡೇ ಗರ್ಲ್ ಕೂಡ ಸೇರಿಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ಜೊತೇಲಿ. ಆಮೇಲೆ ನಾನು ವಿಡಿಯೋ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೋತಿದ್ನಲ್ಲ, ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಬಂದಿದೆಯಾ ನೋಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಇದ್ದೆ. ರೌಂಡ್ ಶೇಪಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟು ಸಂಜೆ ಟೈಮ್ ಆಗೋಯ್ತು. ಆಲ್ಮೋಸ್ಟ್ ಅವರು ಡೆಕೋರೇಷನ್ಗೆಲ್ಲ ಸ್ಟಾರ್ಟ್ ಮಾಡಿದಾಗ ಒಂದು 3 o'clock 3:30 ಆಗಿತ್ತು. ಮುಗಿಸೋ ತನಕನೇ 6 o'clock 6:30 ಆಗಿತ್ತು ಟೈಮು. ಇನ್ನು ಮನೆಗೆಲ್ಲ ನಮ್ಮ ಅಪ್ಪಾಜಿಯವರು ಅವ್ರನ್ನೆಲ್ಲರನ್ನೂ ಕರೆದಿದ್ವಲ್ಲ, ಬಂದಿದ್ದರು, ಅವರು ಕೂಡ ಬಂದಿದ್ದರು. 6:30 ಟೈಮ್ ಆಗಿತ್ತು. ಅವ್ರು ಬಂದಾಗ ಜ್ಯೂಸ್ ಎಲ್ಲ ರೆಡಿ ಮಾಡಿ ಮಡಗಿದ್ವಿ. ಆವಾಗ ಜ್ಯೂಸ್ ಎಲ್ಲ ರೆಡಿ ಮಾಡಿ ಮಡಗಿದ್ವಲ್ಲ, ನಮ್ಮ ಮಮ್ಮಿ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಅದನ್ನು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೋತಿದ್ನಲ್ಲ, ವೀಡಿಯೋ ಎಲ್ಲ ಮಾಡ್ಕೊತಿದ್ನಲ್ಲ. ಅವಾಗ ನಮ್ಮ ಅಪ್ಪಾಜಿಯವರು ವೀಡಿಯೋ ಮಾಡಿ ಸುಮ್ಮನೆ ಅಪ್ಲೋಡ್ ಮಾಡ್ತಾಯಿದ್ರು ನೀನು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹಾಗೆ ಮಾತಾಡಿಸ್ತಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೆಕೋರೇಷನ್ ಎಲ್ಲ ಮಾಡಿರೋದನ್ನೆಲ್ಲ ಹೋಗಿ ಮೇಲೆ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಂಡು ಬರೋದು ಅಂದ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ಇದೊಂದು ಲೈಟ್ ಎಲ್ಲನೂ ಹಾಕಿರಲಿಲ್ಲ, ಆಮೇಲೆ ಟೇಬಲ್ ಎಲ್ಲ ತಂದು ರೆಡಿ ಮಾಡಿರಲಿಲ್ಲ. ಇದೆಲ್ಲನೂ ಫೈನಲ್ ಟಚ್ ಮಡಗದ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ನಾನು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇವಾಗ ಡೆಕೋರೇಷನ್ ಮಾಡಿರೋದು ಯಾವ ರೀತಿ ಕಾಣಿಸ್ತಾ ಇದೆ. ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಮಾಡಿದ್ದ. ಅಂದರೆ ನಾವೀಗ ಹೊರ್ಗಡೆಯಿಂದ ಕರೆಸಿ ಮಾಡಿಸಿರ್ತೀವಲ್ಲ, ಅದೇ ರೀತಿಯೇ ಮಾಡಿ ಕೊಟ್ಟಿದ್ದ ಅವನು. ಈ ಥರದ್ದು ಡೆಕೋರೇಷನ್ಗೆಲ್ಲ ಆಲ್ಮೋಸ್ಟ್ ಒಂದು 2000 3000 4000 ಅಷ್ಟು ರೇಂಜಲ್ಲಿ ಇರುತ್ತೆ ಡೆಕೋರೇಷನ್ನು. ಫೈನಲ್ ಆಗಿ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ.
ನಮ್ಮ ಮನೆಯವ್ರು ಕೇಕ್ನ ಆರ್ಡರ್ ಮಾಡಿದರು. ನಮ್ಮ ಪಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಹೋಗಿ ತೊಗೊಂಡು ಬಂದರು ಅವರು. ನೋಡಿ ಕೇಕ್ ನೋಡಿ ಯಾವ ಥರ ಡಿಸೈನಲ್ಲಿದೆ ಅಂದ್ಬಿಟ್ಟು. ಇನ್ನು ನಾವು ನಮ್ಮ ರಿಲೇಟಿವ್ಸ್ ಅವ್ರನ್ನೆಲ್ಲ ಕರೆದಿದ್ವಲ್ಲ, ಅವರೆಲ್ಲ ಕೂಡ ಬಂದಿದ್ದರು ನನ್ನ ತಂಗಿ ಬರ್ಡೇಗೆ. ಅವಳಂತೂ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ಲು. ಯಾಕೆ ಅಂದರೆ ಅವಳಿಗೆ ಚಿಕ್ಕವಳಿಂದ ಇದ್ದಾಗ ಅವಳಿಗೆ ತುಂಬ ಗ್ರ್ಯಾಂಡಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ಅವಳಿಗೆ. ನನಗೇನಂದರೆ ನಾನೇ ಅಲ್ವ ಫಸ್ಟು ಹುಟ್ಟಿದ್ದು, ಆವಾಗ ನನಗೆ ಮೊದಲನೇ ವರ್ಷದ ಬರ್ಡೇ ಫುಲ್ ಇದೆ ಗ್ರ್ಯಾಂಡಾಗಿ ಮಾಡಿದರು. ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದರು, ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು. ನಮ್ಮ ಮನೆಯವ್ರ ಹತ್ರ ಇರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕರೆದು ರಿಲೇಟಿವ್ಸ್ ಎಲ್ಲ ಕರೆದು ಸೆಲೆಬ್ರೇಷನ್ ಮಾಡಿದರು. ಆ ಥರ ಎಲ್ಲ ಮಾಡಿಲ್ವಲ್ಲ, ನನಗೆ 18 ಇಯರ್ಸ್ ಅಲ್ವಾ ಈಗ, ನನಗೆ ಮಾಡಿ ಆ ಥರ ಬರ್ಡೇ ಸೆಲೆಬ್ರೇಷನ್ ಅಂತ ಅಂದ್ಲು. ಅದಕ್ಕೋಸ್ಕರ ಅವಳ ಆಸೆನ ಯಾಕೆ ನಾವು ಪೂರೈಸಬಾರ್ದು ಅಂತಂದ್ಬಿಟ್ಟು ಅವಳಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಜಸ್ಟ್ ಸಿಂಪಲ್ಲಾಗೇ ಮಾಡಿದ್ವಿ, ಫುಲ್ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ನಾವೇ ಸೆಲೆಬ್ರೇಷನಲ್ಲಿ ಮಾಡ್ಕೊಂಡ್ವಿ, ಡೆಕೋರೇಷನ್ ಎಲ್ಲ ಮಾಡಿಕೊಂಡು. ಅದಾದಮೇಲೆ ನಿಶು ಜೊತೆ ಕೇಕ್ ಕಟ್ಟಿಂಗ್ ಮಾಡಿದ್ಲು ನನ್ನ ತಂಗಿ. ಚಿಕ್ಕಿ ತಿನ್ಸಿಗ ಕೇಕ್ನ ಹಾಗೆ ಫ್ರೆಂಡ್ಸ್ ಕೇಕ್ ಆರ್ಡ್ರ್ ಮಾಡಿದ್ವಲ್ಲ, ಅದ್ರ ಜೊತೆಗೆ ಒಂದು ಚಿಕ್ಕ ಕೇಕ್ ಕೂಡ ಆರ್ಡ್ರ್ ಮಾಡಿದರು ನಮ್ಮ ಮನೆಯವರು. ಚಾಕ್ಲೇಟ್ ಕೇಕ್ ಅಂದರೆ ನಿಶುಗೆ ತುಂಬ ಇಷ್ಟ. ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು, ಅದು ಪುಟಾಣಿದು ಅವನಿಗೆ ಅಂದ್ಬಿಟ್ಟು ಫೋನಲ್ಲಿ ನನಗೆ ಹೇಳಿದರು, ಕೇಕ್ ಕಟ್ಟಿಂಗ್ ಅವನಿಗೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಇನ್ನೊಂದ್ಸಲಿ ಸಪ್ರೇಟಾಗಿ ನಿಶುಗೆ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಅವ್ರು ಚಿಕ್ಕಿಗೆ ತಿನ್ನಿಸ್ದ ಅವನು. ನೆಕ್ಸ್ಟ್ ಅದಾದಮೇಲೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಅವ್ರನ್ನೆಲ್ಲ ಕರೆದಿದ್ವಲ್ಲ, ಒಬ್ರೊಬ್ರಾಗಿ ಬಂದು ಅವಳಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಅವಳಿಗೆ ಕೇಕ್ ತಿನ್ನಿಸಿ ಒಂದೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರೂ ಕೂಡ. ಬಟ್ ಏನು ಡಿಸಪಾಯಿಂಟ್ ಅಂದರೆ ಇದರಲ್ಲಿ ನಮ್ಮ ಮನೆಯವ್ರು ಮಾತ್ರ ಬಂದಿರಲಿಲ್ಲ. ಅವರು ತುಂಬ ಲೇಟಾಗಿ ಬಂದರು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಬಂದಿದ್ದರು, ಒಂದು 9 o'clock ಆ ಟೈಮಿಗೆ ಬಂದಿದ್ದರು ಅವರು. ಸ್ವಲ್ಪ ಮನೇಲಿ ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿರಲಿಲ್ಲ. ಅಮ್ಮ ಅಪ್ಪ ಇಬ್ಬರು ಬಂದಿದ್ದರು ಅಷ್ಟೇ.
ಫ್ರೆಂಡ್ಸ್, ಕೇಕ್ ಕಟಿಂಗ್ ಎಲ್ಲ ಮುಗೀತು. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಕೇಕ್ ಎಲ್ಲನೂ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇಲ್ಲಿ ಚಿಪ್ಸ್ ಕೂಡ ತೊಗೊಂಡು ಬಂದಿದ್ವಿ, ಸ್ಲೈಡ್ಸ್ಗೆ ಇರಲಿ ಅಂತ ಅಂದ್ಬಿಟ್ಟು, ಜೊತೆಲಿ ಕೇಕ್ ಜೊತೆ. ಇನ್ನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು. ಮಮ್ಮಿ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಸೇರಿಕೊಂಡು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು. ನಾನೇನು ಹೆಲ್ಪ್ ಏನು ಮಾಡಲಿಲ್ಲ, ನಮ್ಮ ಆಂಟಿನೇ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು. ಗೀ ರೈಸ್ ಮಾಡಿದರು, ಆಮೇಲೆ ಚಿಕನ್ ಚಾಪ್ಸು, ಮಟನ್ ಸಾಂಬಾರು, ಮೊಟ್ಟೆ, ಇಷ್ಟು ಮಾಡಿದರು. ಆ್ಯಂಡ್ ಮತ್ತು ರೈಸ್ ಕೂಡ ಮಾಡಿದರು. ಇನ್ನು ಮೇಲ್ಗಡೆ ಫುಲ್ ಪ್ಲೇಸೆಲ್ಲ ಇರ್ತೀಯಲ್ಲ ಅಂತ ಅಂದ್ಬಿಟ್ಟು, ಒಳಗಡೆ ರೂಮ್ ಒಳಗಡೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಈಚೆನೆ ಎಲ್ಲರಿಗೂ ಹಾಕ್ಕೊಟ್ವಿ. ಇನ್ನು ಕೆಳಗಡೆ ರಿಟರ್ನ್ ನಾನು ಬಂದುಬಿಟ್ಟೆ. ಫುಲ್ ಕತ್ಲೆ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಬಂದೆ ನಾನು ಕೆಳಗಡೆಗೆ. ಏನೋ ನನ್ನ ತಮ್ಮ, ನನ್ನ ತಂಗಿ, ನಿಶು ಎಲ್ಲ ಸೇರಿಕೊಂಡು ಫೋಟೋಸ್ ಎಲ್ಲ ನೋಡ್ತಾಯಿದ್ರು. ಬರ್ಡಲ್ಲಿ ಫೋಟೋಸ್ ಎಲ್ಲ ತೊಗೊಂಡಿದ್ವಲ್ಲ, ಅದನ್ನು ಹೇಗೆ ಫೋಟೋ ತೆಗ್ದಿದ್ದಾರೆ ಅಂದ್ಬಿಟ್ಟು ಫೋನಲ್ಲಿ ನೋಡ್ತಾ ಕೂತಿದ್ದ. ನೆಕ್ಸ್ಟ್ ಅದಾದಮೇಲೆ ನಾನು ಊಟಕ್ಕೆ ಹೋದೆ ಮೇಲ್ಗಡೆ. ಇನ್ನು ನಮ್ಮ ಅಪ್ಪಾಜಿ, ಚಿಕ್ಕಮ್ಮ, ಪಪ್ಪ, ತಶು, ನನ್ನ ತಮ್ಮಂದಿರು, ನಾನು, ನಿಶು ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮನೆಯವರು ಆಮೇಲೆ 9 ಗಂಟೆಗೆ ಬಂದು ಅವರು ಊಟ ಮಾಡಿಕೊಂಡು ಇಲ್ಲೇ ಉಳ್ಕೊಂಡ್ರು. ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ ಇಲ್ಲೇ ಉಳ್ಕೊಂಡ್ರು. ಇನ್ನು ಊಟ ಎಲ್ಲ ಮಾಡಿಕೊಂಡು ಚಿಕ್ಕಮ್ಮ ಮತ್ತು ನಮ್ಮ ಮಮ್ಮಿ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡಿಕೊಂಡ್ರು, ಪಾತ್ರೆ ಎಲ್ಲ ತೊಳ್ಕೊಂಡ್ರು. ಇನ್ನು ನೈಟ್ ಎಲ್ಲರೂ ಕೂಡ ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ, ನನ್ನ ತಂಗಿ, ನನ್ನ ತಮ್ಮ ಎಲ್ಲ 11 o'clock ತನಕ ಎದ್ದು ಮಾತಾಡ್ತಾ ಕೂತಿದ್ವಿ. ಇಷ್ಟೇ ಫ್ರೆಂಡ್ಸ್, ನನ್ನ ತಂಗಿದು 18 years ಬರ್ಡೇ ಸೆಲೆಬ್ರೇಷನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನನಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದಷ್ಟು ಫೋಟೋಸ್ನ ತೊಗೊಂಡಿರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.